ರೈತರ ಮೇಲೆ ಗೋಲಿಬಾರ್ ರಾಜ್ಯದ ಇತಿಹಾಸದಲ್ಲಿ ಕರಾಳ ದಿನ. ಇದಾಗಿ ಇಂದಿಗೆ 3 ವರ್ಷ. ಈ ಕುರಿತು ಪದ್ಮರಾಜ್ ಆಯೋಗ ವರದಿಯನ್ನ ನೀಡಿದೆ. ಆದರೆ ಸರ್ಕಾರ ಕೈಗೊಂಡ ಕ್ರಮಗಳೇನು, ಸಂತ್ರಸ್ತರ ಪಾಡೇನು ಎಲ್ಲ ಹೋಗ್ಲಿ, ರೈತರ ಸಮಸ್ಯೆ ಸಂಪೂರ್ಣವಾಗಿ ಪರಿಹಾರವಾದ್ರೂ ಆಗಿದೆಯಾ? ಎಲ್ಲವೂ ಪ್ರಶ್ನೆಗಳಾಗಿ ಉಳಿದಿವೆಯೇ ಹೊರತು ಉತ್ತರ ಮಾತ್ರ ಸಿಕ್ಕಿಲ್ಲ. ರಾಜ್ಯ ರೈತ ಸಮುದಾಯದ ಕರಾಳ ದಿನ. ನಮಗೆ ರಸಗೊಬ್ಬರ ಕೊಡಿ ಅಂತ ಹಾವೇರಿಯ ಹೊಸಮನಿ ಸಿದ್ದಪ್ಪ ವೃತ್ತದಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದ ರೈತರ ಮೇಲೆ ಗೋಲಿಬಾರ್ ಮಾಡಿತ್ತು ಆಗ ತಾನೇ ಅಧಿಕಾರಕ್ಕೆ ಬಂದ ಬಿಜೆಪಿ ಸರ್ಕಾರ. ಪೊಲೀಸರ ಗುಂಡೇಟಿಗೆ ಸಿದ್ದಲಿಂಗಪ್ಪ ಚೂರಿ, ಪುಟ್ಟಪ್ಪ ಹೊನ್ನತ್ತಿ ಅನ್ನೋ ಅನ್ನದಾತರಿಬ್ಬರು ಬಲಿಯಾದರು. ವರದಿ ಏನಾಯಿತು? ಹೋರಾಟಕ್ಕಿಳಿದ ಸಿದ್ದಲಿಂಗಪ್ಪ ಚೂರಿ ಸ್ಥಳದಲ್ಲೇ ಮೃತಪಟ್ಟರೆ, ಗಾಯಗೊಂಡು ಆಸ್ಪತ್ರೆ ಸೇರಿದ ಪುಟ್ಟಪ್ಪ ಹೊನ್ನತ್ತಿ 28 ದಿನಗಳ ಕಾಲ ನರಕಯಾತನೆ ಅನುಭವಿಸಿ ಹಾಸಿಗೆಯಲ್ಲೇ ಕೊನೆಯುಸಿರೆಳೆದ. ಇನ್ನು ಗಾಯಗೊಂಡ ಹಲವರು ಚೇತರಿಸಿಕೊಳ್ಳದೆ ಇಂದಿಗೂ ನರಳುತ್ತಿದ್ದಾರೆ. ಇದರ ತನಿಖೆ ಕೈಗೊಂಡಿದ್ದ ನ್ಯಾಯಮೂರ್ತಿ ಕೆದಂಬಾಡಿ ಜಗನ್ನಾಥ ಶೆಟ್ಟಿ ಆಯೋಗ ಹಾವೇರಿಗೆ ಬಂದು ಸ್ಥಳ ಪರಿಶೀಲನೆ ಮಾಡಿ 150ಕ್ಕೂ ಹೆಚ್ಚು ಸಾಕ್ಷಿಗಳನ್ನ ವಿಚಾರಣೆ ಮಾಡಿತ್ತು. ಅಂತಿಮವಾಗಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದೆ. ಆದರೆ ಈ ವರದಿಯ ಮೇಲೆ ಸರ್ಕಾರ ಮಾತ್ರ ಇನ್ನೂ ಕ್ರಮ ಕೈಗೊಂಡಿಲ್ಲ. ಗೋಲಿಬಾರ್ಗೆ ಕಾರಣವೇನು? ಆದೇಶ ನೀಡಿದವರಾರು? ಗೊಬ್ಬರ ಸಮಸ್ಯೆ ಸೃಷ್ಟಿ ಮಾಡಿದವರ್ಯಾರು? ಅಧಿಕಾರಿಗಳ ತಪ್ಪೇನಿದೆ? ಇಂತಹ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕಿರೋ ವರದಿ ಸರ್ಕಾರದ ಬಳಿಯೇ ಇದೆ. ಮೃತರ ಸಂಬಂಧಿಕರಂತೂ ಸರ್ಕಾರಕ್ಕೆ ಹಿಡಿಶಾಪ ಹಾಕುತ್ತಿದ್ದಾರೆ. ಕಳೆದ 3 ವರ್ಷದಿಂದ ನಮ್ಮ ಜಿಲ್ಲೆಯಲ್ಲಿ 2 ಜನ ರೈತರು ಈ ಬೀಜ ಸಲುವಾಗಿ ಅವರ ಪ್ರಾಣವನ್ನು ಕಳ್ಕೊಂಡ್ರು. ಇಷ್ಟೆಲ್ಲ ಇದ್ದರೂ ಕೂಡ ಸರ್ಕಾರ ಹಾವೇರಿ ಜಿಲ್ಲೆಯಲ್ಲಿ ಬೇಕಾಗ್ತಕ್ಕಂಥ ಬೀಜ, ಗೊಬ್ಬರ ಅದ್ರ ಬಗ್ಗೆ ಸರಿಯಾದ ವ್ಯವಸ್ಥೆಯನ್ನು ಇವತ್ತಿಗೂ ಕೂಡ ಮಾಡಲಿಕ್ಕೆ ಅವರು ಅಸಮರ್ಥರಾಗ್ಯಾರ. ಕೆಟ್ಟ ಮೇಲೂ ಬುದ್ಧಿ ಬಂದಿಲ್ಲ. ಇಂಥದ್ದೊಂದು ಕರಾಳ ಘಟನೆ ನಡೆದು 3 ವರ್ಷವಾದರೂ ಸರ್ಕಾರ ಮಾತ್ರ ಎಚ್ಚೆತ್ತುಕೊಂಡಿಲ್ಲ. ಬಿತ್ತನೆ ಬೀಜ ಮತ್ತು ರಸಗೊಬ್ಬರವನ್ನ ಜಿಲ್ಲಾಡಳಿತಕ್ಕೆ ಸಮರ್ಪಕವಾಗಿ ಪೂರೈಸಲು ಇನ್ನೂ ಸಾಧ್ಯವಾಗಿಲ್ಲ. ಕಾಳಸಂತೆಯ ಮಾರಾಟಕ್ಕೆ ಬ್ರೇಕ್ ಹಾಕಲಾಗ್ತಿಲ್ಲ. 2009ರಲ್ಲಿ ರೈತರು ಮತ್ತೆ ಪ್ರತಿಭಟನೆಗೆ ಇಳಿದ್ರು. ಇದರ ಬಿಸಿಯಿಂದಾಗಿ 2010ರಲ್ಲಿ 2 ಲಕ್ಷ ರೈತರಿಗೆ ಗುರ್ತಿನ ಚೀಟಿ ಹಂಚಿ ಗಲಾಟೆಗೆ ತಾತ್ಕಾಲಿಕವಾಗಿ ಇತಿಶ್ರೀ ಹಾಡಿತ್ತು ಸರ್ಕಾರ. ಆದರೆ ಈ ವರ್ಷ ಮತ್ತದೇ ಹಣೆ ಬರಹ. ಇದೀಗ ಜಿಲ್ಲೆಯಾದ್ಯಂತ ರೈತರು ಕನಕ ಬೀಟಿ ಹತ್ತಿ ಬೀಜಕ್ಕಾಗಿ ಬೀದಿಗಿಳಿದಿದ್ದಾರೆ. 3 ಲಕ್ಷ ಹೆಕ್ಟೇರ್ಗಿಂತಲೂ ಅಧಿಕ ಪ್ರದೇಶದಲ್ಲಿ ಹತ್ತಿ, ಮೆಕ್ಕೆಜೋಳ, ಭತ್ತ ಬೆಳೆಯಲಾಗುತ್ತದೆ. ಇದರ ಆಧಾರದಲ್ಲಿ ಈ ಬಾರಿ 1,15,396 ಟನ್ ಗೊಬ್ಬರಕ್ಕೆ ಬೇಡಿಕೆ ಸಲ್ಲಿಸಲಾಗಿದೆ. ಅಲ್ಲದೆ ಈಗಾಗಲೇ 25,000 ಟನ್ ವಿತರಣೆ ಮಾಡಲಾಗಿದೆ. ಏರಿಳಿತಗಳೇನೇ ಇರಲಿ, ಅಧಿಕಾರಿಗಳದು ಅದೇ ರಾಗ ಅದೇ ಹಾಡು. ನಮ್ಮ ಜಿಲ್ಲೆಗೆ ಎಷ್ಟು ಕೊಟ್ಟಿದ್ದಾರೆ ಸರ್ಕಾರದ ವತಿಯಿಂದ, ಅದನ್ನು ಪ್ರಮುಖವಾಗಿ ಯಾವ್ಯಾವ ಗೊಬ್ಬರಗಳು ಬೇಕು, ಆ ಗೊಬ್ಬರಗಳನ್ನೆಲ್ಲನೂ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ತೊಗೊಂಬಂದು ಸೊಸೈಟಿಗಳ ಮೂಲಕ ಹಂಚುವಂಥ ಒಂದು ವ್ಯವಸ್ಥೆನ ನಾವು ಈಗ ಮಾಡ್ಕೊಂಡಿದ್ದೇವೆ. ರೈತ ಸಮುದಾಯದ ದುರಂತ ದಿನಕ್ಕೆ 3 ವರ್ಷಗಳೇನೋ ಆಗ್ತಿವೆ. ಈಗಲಾದರೂ ಸರ್ಕಾರ ವರದಿ ಬಹಿರಂಗಪಡಿಸಿ ಜೊತೆಗೆ ಗೊಬ್ಬರ ಸಮಸ್ಯೆಗೆ ಪರಿಹಾರ ಸೂಚಿಸಲಿ. ಸುರೇಶ್, ಸುವರ್ಣ ನ್ಯೂಸ್ 24/7 ಹಾವೇರಿ.